ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಒಳಗೆ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯ ಭಾಗದ ಬಗೆಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಗದ್ಯ ಭಾಗವನ್ನು ಬರೆದಿರುವಂತಹ ಲೇಖಕರ ಕುರಿತಾಗಿ ಒಂದಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಲೇಖನವನ್ನು ಬರೆದಂತಹವರು ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅಂತ ಹೇಳಿ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 30/5/1935 ಜನಿಸ್ತಾರೆ. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಅನ್ನುವಂತಹ ದಂಪತಿಗಳ ಮಗ ಇವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ ನಂತರದಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲೂ ಕೂಡ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿವೃತ್ತಿಯ ನಂತರ ಕೂಡ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಪ್ರಸ್ತುತ ಲೇಖನ ಏನಿದೆ ಅದನ್ನು ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚನೆ ಮಾಡಿಕೊಟ್ಟಂತಹ ಕಲಾಂ ಮೇಷ್ಟ್ರು ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿ ಇಟ್ಟಿರುವಂತಹದ್ದು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಲೇಖನ. ಪ್ರಸ್ತುತ ಲೇಖನವನ್ನು ಇಟ್ಟಿರುವಂತಹ ಉದ್ದೇಶ 2. ಒಂದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅತಿ ಮುಖ್ಯವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಂತಹ ಅಬ್ದುಲ್ ಕಲಾಂ ಅಂತಹ ಮಹಾನ್ ಚೇತನವೊಂದನ್ನು ನಿಮ್ಮಗಳಿಗೆ ಪರಿಚಯಿಸಬೇಕಾಗಿದೆ. ಅದರ ಜೊತೆಗೇ ಸಾಹಿತ್ಯ ಪ್ರಕಾರದಲ್ಲಿ ವ್ಯಕ್ತಿಚಿತ್ರ ಅನ್ನುವಂತಹದ್ದೊಂದಿದೆ. ಅಂತಹ ವ್ಯಕ್ತಿಚಿತ್ರ ಹೇಗಿರುತ್ತೆ ಅನ್ನೋದನ್ನು ಪರಿಚಯಿಸಬೇಕಾಗಿದೆ. ಈ 2 ಉದ್ದೇಶಗಳನ್ನು ಇಟ್ಕೊಂಡು ಈ ಗದ್ಯ ಭಾಗವನ್ನು ನಿಮಗೆ ಇಡಲಾಗಿದೆ. ನಮ್ಮೆದುರಿಗೆ ಇಲ್ಲದೆ ಇರುವಂತಹ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಆತ ಬಾಳಿ ಬದುಕಿದಂತಹ ರೀತಿ, ಅವರ ವ್ಯಕ್ತಿತ್ವ ನಮ್ಮಂತಹ ಯುವಜನಾಂಗಕ್ಕೆ ಆದರ್ಶವಾಗಬೇಕು. ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಸ್ವಲ್ಪವಾದರೂ ಕೂಡ ಸಾಧ್ಯವಾಗುವಂತಹ ಅಂಶಗಳನ್ನು ನಾವು ರೂಢಿಸ್ಕೊಳ್ಬೇಕು. ಅಂತಹ ಉದ್ದೇಶವನ್ನು ಇಟ್ಕೊಂಡಿರುವಂತಹದ್ದೇ ಪ್ರಸ್ತುತ ಕಲಾಂ ಮೇಷ್ಟ್ರು ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿರುವಂತಹ ಭಾಗ ಬದುಕನ್ನು ಪ್ರೀತಿಸಿದ ಸಂತ. ಸಾಮಾನ್ಯವಾದಂತಹ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪವಾಗಬೇಕು. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಅವರ ಒಡನಾಟ ಇವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರಿಗಿರುವಂತಹ ಅಭಿರುಚಿ, ಆಸಕ್ತಿ, ಅನುಭವ, ಜ್ಞಾನ ಮತ್ತು ಉನ್ನತವಾದಂತಹ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ. ಪ್ರಸ್ತುತ ಲೇಖನ ಅವರು ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತಾದ್ದರಿಂದ ಈ ಶೀರ್ಷಿಕೆಯನ್ನು ಬದುಕನ್ನು ಪ್ರೀತಿಸಿದ ಸಂತ ಅಂತ ಹೇಳಿ ಇಡಲಾಗಿದೆ. ಸಂತ ಅಂತಂದರೆ ಎಲ್ಲವನ್ನ ತ್ಯಜಿಸಿದಂತಹ ವಿರಾಗಿ ಅಂತ ಹೇಳಿ ಅರ್ಥ. ಸರ್ವಧರ್ಮ ಸಹಿಷ್ಣುವಾಗಿದ್ದ ಕಾರಣದಿಂದಾಗಿ ಕಲಾಂ ಅವರನ್ನು ಇಲ್ಲಿ ಸಂತ ಅಂತ ಹೇಳಿ ಸಂಬೋಧನೆ ಮಾಡಲಾಗಿದೆ. ಇಡೀ ಗದ್ಯ ಹೇಗಿದೆ ಅಂತಂದರೆ ಒಂದೊಂದು ಘಟನೆಗಳನ್ನು ನಿರೂಪಿಸಿರುವ ರೀತಿಯಲ್ಲಿದೆ. ಆ ಒಂದೊಂದು ಘಟನೆಗಳು ಕೂಡ ಕಲಾಂ ಅವರ ವ್ಯಕ್ತಿತ್ವದ ಒಂದೊಂದು ಮುಖವನ್ನು, ಒಂದೊಂದು ಅಭಿರುಚಿಯನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಅವರ ಬದುಕನ್ನು ಪರಿಚಯಿಸುವುದಕ್ಕಿಂತ ಮುಂಚೆ ಅವರು ಬದುಕನ್ನು ಯಾವ ರೀತಿಯಾಗಿ ನೋಡ್ತಿದ್ರು, ಅವ್ರ ಬದುಕಿನ ಮಂತ್ರ ಯಾವುದಾಗಿತ್ತು ಅನ್ನೋದನ್ನು ಪ್ರಾರಂಭದ ಸಾಲುಗಳು ತಿಳಿಸುತ್ತೆ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ,
ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಅವರ ಬದುಕಿನ ಮಂತ್ರ. ಅಂದರೆ ವಿಜ್ಞಾನ ತಂತ್ರಜ್ಞಾನಗಳ ಮೇಲೆ ನಿಂತಿರುವಂತಹ ಇವತ್ತಿನ ಪ್ರಪಂಚ ಬದುಕು ಮಾತ್ರ ಸಂಕೀರ್ಣವಾಗುವ ರೀತಿಯಲ್ಲಿ ಮಾಡಿಬಿಟ್ಟಿದೆಯಂತೆ. ಹಾಗೆಯೇ ಇಷ್ಟೆಲ್ಲ ಸಂಕೀರ್ಣ ಪ್ರಪಂಚದ ಒಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡದ್ದು ಯಾವುದೋ ಪ್ರಶಸ್ತಿ ಬರಲಿ ಅಂತಾಗಲಿ ಅಥವಾ ಪುರಸ್ಕಾರಗಳು ತನಗೆ ಸಿಗಲಿ ಅಂತಾಗಲಿ, ಹಣ ಬರಬೇಕು ಅಂತ ಹೇಳಿ ಆಗಲಿ ಅಲ್ವಂತೆ. ಬದಲಿಗೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಕೂಡ ಆತನ ಬಂಧುಗಳೇ. ಯಾರು ಅವರ ಸೇವೆಯನ್ನು ಮಾಡ್ತಾರೋ ಅವರು ದೇವರಿಗೆ ಹತ್ತಿರ ಆಗ್ತಾರೆ ಅನ್ನೋಂತಹದ್ದು ಅವರ ಬದುಕಿನ ಮಂತ್ರವಾಗಿತ್ತು. ಆ ಕಾರಣದಿಂದಾಗಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಂತಹ ಸಂಕೀರ್ಣ ಪ್ರಪಂಚದಲ್ಲಿ ತಮ್ಮನ್ನು ತಾವು ಸದಾಕಾಲ ತೊಡಗಿಸ್ಕೊಂಡಿದ್ರು. ಕಲಾಂ ಅವರು ಯಾವಾಗಲೂ ಕೂಡ ಆಶಾಜೀವಿಯಾಗಿರ್ತಿದ್ರು. ಅವರು ಯಾವ ರೀತಿಯಾಗಿ ಆಶಾಜೀವಿಯಾಗಿರ್ತಿದ್ರು ಅನ್ನೋದನ್ನು ನಿರೂಪಿಸೋದಕ್ಕೆ ಒಂದು ಸಂದರ್ಭದ ಉದಾಹರಣೆಯನ್ನು ಕೊಡ್ತಾರೆ. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಕಂಪ್ಯೂಟರ್ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಒಮ್ಮೆ ಅಬ್ದುಲ್ ಕಲಾಂ ತಾವು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳೋದಕ್ಕೂ ಕೆಲವು ದಿನ ಮುಂಚೆ ಹೈದರಾಬಾದ್ನಲ್ಲಿ ಒಂದು ಆಸ್ಪತ್ರೆಗೆ ಹೋಗಿರ್ತಾರೆ. ಅದು ಬುದ್ಧಿಮಾಂದ್ಯ ಮಕ್ಕಳ ಹಾಸ್ಪಿಟಲ್ ಆಗಿರುತ್ತೆ. ಅಲ್ಲಿ ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದಂತಹ ಕಲಾಂಗೆ ಸಂಕಟವಾದಂತನ್ಸುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ ಅಲ್ಲಿನ ವೈದ್ಯರನ್ನು, ಈ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸೋದ್ರ ಮೂಲಕ ಅವ್ರನ್ನ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ. ಚಿಪ್ ಅಂದರೆ ಏನು ಅಂದರೆ ಅಗತ್ಯ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರುವಂತಹ ಸೂಕ್ಷ್ಮವಾಗಿರುವಂತಹ ಎಲೆಕ್ಟ್ರಾನಿಕ್ ಸಾಧನ. ಅದು ಕಂಪ್ಯೂಟರ್ನ ಸಹಾಯದಿಂದ ಮೆದುಳಲ್ಲಿ ಅದನ್ನು ಅಳವಡಿಸ್ಬಿಟ್ಟು ಆ ಬುದ್ಧಿಮಾಂದ್ಯತೆಯನ್ನು ನಿವಾರಿಸಬಹುದಾ ಅಂತ ಕಲಾಂ ಪ್ರಶ್ನೆ ಮಾಡಿದ್ರೆ ಅಲ್ಲಿರುವಂತಹ ವೈದ್ಯರು ಆ ಸಾಧ್ಯತೆಯ ಬಗೆಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆಗ ಕಲಾಂ ಹೇಳುವಂತಹ ಮಾತು, ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನೀವು 100 ಕಾರಣಗಳನ್ನು ಕೊಟ್ಟರು ನನಗದರಲ್ಲಿ ಆಸಕ್ತಿ ಇಲ್ಲ. ಆದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣನ ನನಗೆ ಹೇಳ್ತೀರಾ ಅನ್ನುವಂತಹ ಅವರ ಮಾತು ಏನಿದೆ ಅದು ಕಲಾಂ ಯಾವಾಗಲೂ ಕೂಡ ಸಾಧ್ಯತೆಗಳನ್ನು ಹುಡುಕುವಂತಹ ಆಶಾಜೀವಿಯಾಗಿದ್ದರು. ಸಾಧ್ಯವಾಗುತ್ತೆ ಅನ್ನೋದು ಅವ್ರಿಗೆ ಬೇಕಾಗಿತ್ತೆ ಹೊರತು ಇದು ಸಾಧ್ಯವಾಗೋದಿಲ್ಲ ಅನ್ನುವಂತಹ ನಿರಾಶಾವಾದವನ್ನು ಅವ್ರು ಯಾವತ್ತೂ ಕೂಡ ಒಪ್ಕೊಳ್ತಾ ಇರಲಿಲ್ಲ. 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸಿದರು. ಅದಕ್ಕೆ ಅವರಿಟ್ಟ ಹೆಸರು ವಿಂಗ್ಸ್ ಆಫ್ ಫೈರ್. ಅಗ್ನಿಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ, ಮೇಲೇರುವುದೇ ಅದರ ಸ್ವಭಾವ. ಅತ್ಯಂತ ಕೆಳಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ತಾನೇಕೆ ಆತ್ಮಕಥೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸುತ್ತಾರೆ. ಅಬ್ದುಲ್ ಕಲಾಂ ಅವರು 1999ರಲ್ಲಿ ತಮ್ಮ ಆತ್ಮಕಥೆಯನ್ನು ಅಥವಾ ಆತ್ಮಚರಿತ್ರೆಯನ್ನು ಪ್ರಕಟ ಮಾಡ್ತಾರೆ. ಅದಕ್ಕೆ ಅವ್ರು ಕೊಟ್ಟಂತಹ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಹೇಳಿ. ಇದು ಕನ್ನಡಕ್ಕೆ ಕೂಡ ಅನುವಾದ ಆಗಿದೆ. ಅಗ್ನಿಯ ರೆಕ್ಕೆಗಳು ಅನ್ನುವಂತಹ ಹೆಸರಿನಲ್ಲಿ ಅತ್ಯದ್ಭುತವಾದ ಕೃತಿ. ಒಮ್ಮೆ ಸಿಕ್ಕರೆ ಓದಿ ನೋಡಿ. ಆ ಪುಸ್ತಕದ ಶೀರ್ಷಿಕೆಯೇ ಅವರ ತುಡಿತವನ್ನು ನಮಗೆ ಹೇಳುತ್ತೆ. ಅಗ್ನಿಜ್ವಾಲೆ ಅನ್ನೋದು ಯಾವಾಗಲೂ ಕೂಡ ಮೇಲ್ಮುಖವಾದ ಚಲನೆಯನ್ನೇ ಹೊಂದಿರುತ್ತೆ. ಮೇಲೇರುವುದು ಅದರ ಸ್ವಭಾವವೇ ಸರಿ.
ಹಾಗೆಯೇ ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದಂತಹ ಅಬ್ದುಲ್ ಕಲಾಂ ಅವರು ಇದ್ದಾರಲ್ಲ, ಅವ್ರ ಮನಸ್ಸು ಕೂಡ ಅಷ್ಟೇನೆ ಯಾವಾಗಲೂ ಕೂಡ ಊರ್ಧ್ವಮುಖಿಯಾಗಿಯೇ ಚಲಿಸ್ತಿತ್ತು. ಮೇಲ್ಮಟ್ಟಕ್ಕೇರೋದಕ್ಕೆ ಅದೇ ಸಹಾಯಕವಾಯಿತು. ತಾನು ಯಾತಕ್ಕೋಸ್ಕರ ಆತ್ಮಕಥೆ ಬರೆದೆ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಕಲಾಂ ಅವರದ್ದೇ ಆದ ಒಂದು ನೆಲೆಗಟ್ಟಿನಲ್ಲಿ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ. ಇದು ಅವ್ರು ಹೇಳ್ಕೊಂಡಿರುವಂತಹ ಮಾತು. ಅಂದರೆ ಅವ್ರಿಗೆ ಯಾವ ನಂಬಿಕೆನೂ ಇರಲಿಲ್ಲ ಅವ್ರ ಬದುಕು ಬೇರೊಬ್ಬರಿಗೆ ಅನುಕರಣೆಗೆ ಯೋಗ್ಯ ಆಗುತ್ತೆ ಅನ್ನುವಂತಹ ಭ್ರಮೆ ಅವರಿಗಿರಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಊರಲ್ಲಿ ಹುಟ್ಟಿರುವಂತಹ ಸಾಮಾಜಿಕವಾಗಿ ಎಲ್ಲ ಸೌಲಭ್ಯಗಳಿಂದ ಕಡೆಗಣಿಸಲ್ಪಟ್ಟಿರೋ ಅಂತಹ ಮಗು ಅದರಂಥದ್ದೇ ಪರಿಸರದಲ್ಲಿ ಬೆಳೆದಂತಹ ಒಂದು ಮಗುವಿನ ಭವಿಷ್ಯ ಉಜ್ವಲವಾಗಿ ಅರಳಿದ್ದನ್ನು ಓದಿದಾಗ ಅಂತಹ ಮಗುವಿನಲ್ಲೂ ಕೂಡ ಭರವಸೆ ಮೂಡಬಹುದೇನೋ. ಅಂತಹ ಮಕ್ಕಳಿಗೆ ತಾವು ಯಾವತ್ತೂ ಕೂಡ ಹಿಂದುಳಿದವರು, ಅಸಮರ್ಥರು, ಶಕ್ತಿಹೀನರು ಅನ್ನುವಂತಹ ಭ್ರಮೆ ಬರಬಾರ್ದು. ಹಾಗೊಂದು ವೇಳೆ ಭ್ರಮೆ ಇದ್ದರೆ ಅದರಿಂದ ಬಿಡುಗಡೆ ಹೊಂದಿ ಆಚೆ ಬರಲಿಕ್ಕೆ ಈ ನನ್ನ ಬದುಕು ಸ್ಫೂರ್ತಿ ನೀಡಬೇಕು ಅನ್ನುವಂತಹದ್ದಷ್ಟೇ ಅವರು ಆತ್ಮಕಥೆಯನ್ನು ರಚನೆ ಮಾಡಲಿಕ್ಕೆ ಮೂಲ ಪ್ರೇರಣೆಯಾಯಿತು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಹಾಗೆಯೇ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಇವತ್ತಿನ ಹೈದರಾಬಾದ್ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಆಗಿ ಬದಲಾಯಿಸಿದ್ದು ಕೂಡ ಅಬ್ದುಲ್ ಕಲಾಂ ಅವರೇ. ಇಮಾರತ್ ಅನ್ನುವಂತಹ ಹೆಸರಿನಲ್ಲಿ ಈ ಹೈದರಾಬಾದ್ನಲ್ಲಿರುವಂತಹ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು ಅಬ್ದುಲ್ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಅಂತ ಹೇಳಬಹುದು. ಕಲಾಂ ಅವರು ಒಬ್ಬ ಶಿಲ್ಪಿ. ಅಂದರೆ ಶಿಲ್ಪಿಯ ವಿಶೇಷತೆ ಏನಪ್ಪ ಅಂತ ಅಂದರೆ, ಒಂದು ಕಲ್ಲನ್ನು ನೋಡಿದ್ರೆ ಸಾಕು ಅದರಲ್ಲಿ ಎಷ್ಟು ಚೆನ್ನಾಗಿ ಮೂರ್ತಿಯನ್ನು ರೂಪಿಸಬಹುದು ಅಂತ ಹೇಳಿ ಅಳೆದು ತೂಗುವಂತಹ ಗುಣ ಆತನಿಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಅಬ್ದುಲ್ ಕಲಾಂ ಅವರಿಗೆ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದಂತಹ ಆ ಹೈದರಾಬಾದಿನ ಸಂಶೋಧನಾ ಕೇಂದ್ರದ ಜಾಗ ಇವರಿಗೆ ಅದ್ರ ಒಳಗಡೆ ಅಡಗಿರುವಂತಹ ಶಿವಶಕ್ತಿಯಾಗಿ ಕಾಣಿಸುತ್ತೆ. ಅಂದರೆ ಅಲ್ಲೇನೋ ವಿಶೇಷವಾದಂತಹ ಶಕ್ತಿಯೊಂದಿದೆ, ಅಲ್ಲಿ ನಾನು ನೆಲೆಯನ್ನು ಕಂಡುಕೋಬಹುದು, ನನ್ನಂತಹ ಹಲವಾರು ವಿಜ್ಞಾನಿಗಳು ಅಲ್ಲಿ ನೆಲೆಯನ್ನು ಕಂಡುಕೋಬಹುದು ಅಂತ ಹೇಳಿ ಆ ಶಿವಶಕ್ತಿಯ ದರ್ಶನ ಅಲ್ಲಾಗತ್ತಂತೆ. ಅದನ್ನು ಗುರುತಿಸಿದಂಥವರು ಕಲಾಂ ಅಂತ ಹೇಳ್ತಿದ್ದಾರೆ. ಒಂದು ಕಾಲಕ್ಕೆ ಕುಗ್ರಾಮವಾಗಿದ್ದಂತಹ ಇಮಾರತ್ ಇವತ್ತು ವಿಶ್ವವಿಖ್ಯಾತ ಸ್ಥಳವಾಗಿ ಮಾರ್ಪಟ್ಟಿದೆ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡಂತಹವರು ಕಲಾಂ. ಕ್ಷಿಪಣಿ ರೂಪದಲ್ಲಿ ಇದ್ದಂತಹ ಆ ಶಿವಶಕ್ತಿ ಹೊರಗೆ ಬರೋದಕ್ಕೆ ಕಂಪಿಸ್ತಾ ಇರುವಂತಹದ್ದನ್ನು ಅವರ ಒಳಗಣ್ಣು ನೋಡಿತ್ತಂತೆ. ಅಂದರೆ ಕಲಾಂ ಅವರಿಗೆ ಇಲ್ಲೇನೋ ಒಂದು ಹೊಸದು ಆವಿಷ್ಕಾರವಾಗುತ್ತೆ ಅನ್ನುವಂತಹ ನಿರೀಕ್ಷೆ ಮೊದಲೇ ಇತ್ತು ಅನ್ನುವಂತಹದ್ದನ್ನು, ಅದರ ಅಂದಾಜು ಅವರಿಗಿತ್ತು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕಲಾಂ ಅವರೇ ಬರೆದಂತಹ ಒಂದು ಕವನದ ಸಾಲು ಅಷ್ಟೇ ಅರ್ಥಗರ್ಭಿತ ಅಂತ ಹೇಳಿ ಅದನ್ನು ಉಲ್ಲೇಖ ಕೂಡ ಇಲ್ಲಿ ಮಾಡಲಾಗಿದೆ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರಾಗ್ ಯುವರ್ ಫೀಟ್. ಅಂದರೆ ಈ ಮರಳಿನ ಮೇಲೆ ನಿನ್ನ ಹೆಜ್ಜೆ ಗುರುತುಗಳನ್ನು ಶಾಶ್ವತವಾಗಿ ನೀನು ಬಿಟ್ಟೋಗಬೇಕು ಅಂತ ಹೇಳಿ ಬಯಸೋದಾದರೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಪಾದವನ್ನು ಡ್ರ್ಯಾಗ್ ಮಾಡಬೇಡ, ಎಳಿಬೇಡ ಅನ್ನುವಂತಹದ್ದನ್ನು ಹೇಳ್ತಾರೆ. ಅಂದರೆ ಬದ್ಧತೆಯಿಂದ ಸಾಧನೆಗೆ ಇರುವಂತಹ ಮಾರ್ಗದಲ್ಲಿ ಕ್ರಮಿಸಿಬಿಟ್ರೆ ಅಗತ್ಯವಾದಂತಹ ನಮಗೆ ಬೇಕಾಗಿರುವಂತಹ ಪ್ರತಿಫಲ ಅನ್ನುವಂತಹದ್ದು ಸಿಗುತ್ತೆ ಅಂತ. ಹಾಗೆಯೇ ಅವ್ರ ಬದುಕಿನಲ್ಲಿ ನಡೆದಂತಹ ಇನ್ನೊಂದು ಘಟನೆಯನ್ನು ಬದುಕಿನ ರಸನಿಮಿಷಗಳು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ.
ಅದು 1988 ಇಸ್ವಿ. ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದ್ನ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಯೋಗಾಲಯದಲ್ಲಿ ನಡೀತಾ ಇರ್ತವೆ. ಇದರ ನಿರ್ದೇಶಕರು ಯಾರಾಗಿರ್ತಾರಪ್ಪ ಅಂದರೆ ವಿಜಯ್ ಸುಂದರಂ ಅವರಾಗಿರ್ತಾರೆ. ಕೆಲಸಕ್ಕೆ ತಡವಾದದ್ರಿಂದ ಸಬೂಬುಗಳನ್ನು ಹೇಳ್ತಾ ತಮ್ಮನ್ನು ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ಆ ದಿನದ ದಿನಪತ್ರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕಲಾಂ ಸಭೆ ನಡೀತಾ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಆ ಪೇಪರ್ನಲ್ಲಿ ಏನಿತ್ತು ದಿನಪತ್ರಿಕೆಯಲ್ಲಿ ಅಂತಂದರೆ, ಸಿಕಂದರಾಬಾದ್ನ ಶಾಲಾ ಬಾಲಕಿ ಒಬ್ಬಾಕೆ ಪೃಥ್ವಿ ಕ್ಷಿಪಣಿಯ ಮಾದರಿ ಚಿತ್ರವನ್ನು ತಯಾರಿ ಮಾಡಿರ್ತಾಳೆ. ಪತ್ರಿಕೆಯಲ್ಲಿ ಆ ಚಿತ್ರವನ್ನು ಪ್ರಕಟ ಮಾಡಿರ್ತಾರೆ. ಉಪನಿರ್ದೇಶಕ ಹೆಮ್ಮೆಯಿಂದ ಹೇಳ್ತಾರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರವನ್ನು, ಗಾತ್ರವನ್ನು ಕುರಿತು ಒಂದಷ್ಟು ವಿವರವನ್ನು ಕೇಳಿದ್ಲು. ನಾನು ಆ ಎಲ್ಲ ಮಾಹಿತಿಯನ್ನು ಆಕೆಗೆ ನೀಡಿದ್ದೆ. ನೋಡಿ, ಅದೆಂತಹ ಅತ್ಯದ್ಭುತವಾದ ಮಾದರಿಯನ್ನು ತಯಾರು ಮಾಡಿದಾಳೆ ಅಂತ ಹೇಳಿ ಅಲ್ಲಿದ್ದಂತಹ ಉಪನಿರ್ದೇಶಕ ಮಹಾಶಯರು ಹೇಳ್ತಾರೆ. ಅದಕ್ಕೆ ಕಲಾಂ ಹೇಳುವಂತಹ ಮಾತೇನಪ್ಪ ಅಂದರೆ, ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅಂದರೆ ಆಕೆಯನ್ನೇ ಒಮ್ಮೆ ಇಲ್ಲಿಗೆ ಕರೆಸೋಣ ಅಂತ ಹೇಳಿ, ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ ಅಂತ ಹೇಳಿ ಒಂದು ದಿನದ ಮಟ್ಟಿಗೆ ನಮ್ಮ ಅತಿಥಿಯಾಗಿರಲಿ ಅಂತ ಹೇಳಿ ಕಲಾಂ ಅವರು ತಟ್ಟನೆ ಸಲಹೆಯನ್ನು ಮಾಡ್ತಾರೆ. ಮತ್ತೆ ಮುಂದೇನಾಗುತ್ತೆ ಅಂತಂದರೆ, ಆ ಹುಡುಗಿಯನ್ನು ಕಾರ್ನಲ್ಲೇ ಹೋಗಿ ಕರ್ಕೊಂಡು ಬರ್ತಾರೆ. ಪೃಥ್ವಿ ಕ್ಷಿಪಣಿಯನ್ನು ಕೂಡ ತೋರಿಸ್ತಾರೆ. ಆಕೆ ಕ್ಷಿಪಣಿಯ ಮೈಯನ್ನೆಲ್ಲ ಸವರುತ್ತೆ. ಆ ಮಗು ಅದರ ಮನಸ್ಸಿನಲ್ಲಿ ಅದೆಷ್ಟು ಭಾವನೆಗಳು ಮೂಡಿ ಬಂದವೋ ಗೊತ್ತಿಲ್ಲ, ಯಾರೂ ತಾನೇ ಹೇಳಬಲ್ಲರು. ಅಂದರೆ ಅದರ ಅಂದಾಜನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹ ಭೋಜನ. ಮೀಟಿಂಗ್ ಮಧ್ಯದಲ್ಲಿಯೇ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೇಯೇ? ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು ಅಂತ ಹೇಳಿ ನಗ್ತಾನೆ ಕೇಳ್ತಾರೆ. ಮುಂದೆ ಅಂಥದ್ದೇ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ. ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತುರ. ಕಲಾಂ ಅವರ ಪ್ರಶ್ನೆ ಕೂಡ ಹೀಗಿರುತ್ತೆ, ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ? ಈ ಪ್ರಶ್ನೆಯನ್ನು ಅಲ್ಲಿ ಅಬ್ದುಲ್ ಕಲಾಂ ಅವರು ಇಡ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ತಬ್ಬಿಬ್ಬಾಗ್ತಾರೆ, ಒಂದು ಸ್ವಲ್ಪ ಹೊತ್ತು ವಿಚಲಿತರಾಗ್ತಾರೆ. ಆ ನಂತರದಲ್ಲಿ ಅಂದರೆ ಅಲ್ಲಿ ಕೇಳ್ತಿರೋಂತಹ ಪ್ರಶ್ನೆ ಏನು ಅಂತಂದರೆ, ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಈ ಕ್ವಿಜ್ ಕಾರ್ಯಕ್ರಮ ಇರುತ್ತೆ ಚೆನ್ನೈನಲ್ಲಿ. ಇವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಕುತೂಹಲ, ಒಂದು ರೀತಿಯಾದಂತಹ ಕಾತುರ ಇತ್ತು. ಪ್ರಶ್ನೆಯನ್ನು ಕೇಳ್ತಾರೆ, ಭೂಮಿ ಸೂರ್ಯನನ್ನು ಪರಿಭ್ರಮಿಸೋದಕ್ಕೆ ಬರಲಿಕ್ಕೆ 1 ವರ್ಷವನ್ನು ತೆಗೆದುಕೊಳ್ಳುತ್ತೆ. ಹಾಗಾದರೆ 15ನೇ ಪರಿಭ್ರಮಣ ಪಥದಲ್ಲಿರುವಂತಹ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತೆ? ಈ ಪ್ರಶ್ನೆಯನ್ನು ಕೇಳ್ತಾರೆ. ಮಕ್ಕಳೆಲ್ಲರೂ ಕೂಡ ತುಂಬ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇರ್ತಾರೆ. ಈ ನಡುವೆನೇ ಅಭಿಷೇಕ್ ಅನ್ನೋ ಅಂತಹ ಹುಡುಗ ಸ್ವಲ್ಪ ಯೋಚನೆ ಮಾಡ್ತಾನೆ. 14 ಅಂತ ಹೇಳಿ ಉತ್ತರ ಕೂಡ ಹೇಳ್ತಾನೆ. ಉತ್ತರ ಸರಿಯಾಗಿಯೇ ಇರುತ್ತೆ. ಭೂಮಿ ಮೇಲೆ ನಿಂತಿದ್ದಂತಹ ವ್ಯಕ್ತಿ 14 ಸುತ್ತು ಮುಗಿಸಿರ್ತಾನೆ. ಹಾಗಾಗಿ ಆತ 14 ಸುತ್ತುಗಳನ್ನು ಬಂದಿರ್ತಾನೆ. ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳ್ತಿದ್ದು ಕೂಡ ಇದೇ ರೀತಿಯಾಗಿ ಅಂತೆ. ಯಾರಾದರೂ ಕಲಾಂ ಅವರನ್ನು ನಿಮ್ಮ ವಯಸ್ಸೆಷ್ಟು ಅಂತ ಹೇಳಿ ಕೇಳಿದ್ರೆ ಆ ವಯಸ್ಸನ್ನು ಕೂಡ ಇದೇ ರೀತಿಯಾಗಿ ಹೇಳ್ತಿದ್ರಂತೆ ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಕೂಡ ಇರ್ತಿತ್ತಂತೆ. ಯಾತಕ್ಕೆ ಅಂತಂದರೆ ಮಕ್ಕಳೊಟ್ಟಿಗೆ ಬೆರೆಯುವಂತಹದ್ದು, ಮಕ್ಕಳೊಟ್ಟಿಗೆ ಮಾತನಾಡುವಂತಹದ್ದು ಕಲಾಂ ಅವರಿಗೆ ಅತ್ಯಂತ ಇಷ್ಟದ ಕೆಲಸಗಳಲ್ಲಿ ಒಂದಾಗಿತ್ತು. ಹಾಗಾಗಿನೇ ಮಕ್ಕಳ ಹಿಂಡು ಗುಂಪು ಇರುವ ಕಡೆ ಅವರು ಸರ್ವೇ ಸಾಮಾನ್ಯವಾಗಿ ಇರ್ತಿದ್ರಂತೆ. ಗಹನವಾದಂತಹ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳ್ತಾ ಕಲಾಂ ಮೇಷ್ಟ್ರು
ಬದುಕಿನ ಸಾರ್ಥಕತೆಯನ್ನು ಮೆರಿತಾ ಇದ್ದರು. ಅವರ ಮನೆ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರ್ತಿತ್ತು ಅನ್ನುವಂತಹ ಆ ಮಾತು ಅವರಿಗೆ ಮಕ್ಕಳನ್ನ ಕಂಡ್ರೆ ಎಷ್ಟು ಪ್ರೀತಿ ಸಹಜವಾಗಿ ಇತ್ತು ಅನ್ನೋದನ್ನು ಹೇಳುತ್ತೆ ಈ ಸಂದರ್ಭ. ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ವಿಚಾರ. ಇನ್ನುಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.